ಕುಂಭರಾಶಿಯ ಫಲವನ್ನು ನಾವು 2024ನೇ ಇಸವಿ ಕುಂಭರಾಶಿಗೆ ಮುಖ್ಯವಾಗಿ ಒಂದು ಸಂವತ್ಸರಕ್ಕೆ ಫಲವನ್ನು ಹೇಳಬೇಕಾದ್ರೆ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳನ್ನು ನಾವು ಮುಖ್ಯವಾಗಿ ಇಟ್ಕೊಳ್ತೀವಿ. ಯಾಕೆ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಒಂದು ವರ್ಷದವರೆಗೂ ಕೂಡ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಯಾಕೆಂದರೆ ಗುರು 1 ವರ್ಷ ಇರ್ತಾನೆ, ಶನಿ 2.5 ವರ್ಷ ಇರ್ತಾನೆ, ಮತ್ತು ರಾಹು ಕೇತುಗಳು 1.5 ವರ್ಷ ಒಂದೇ ರಾಶಿನಲ್ಲಿ ಇರ್ತವೆ. ಹಾಗಾಗಿ ಈ 4 ರಾಶಿಗಳನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಹೇಳ್ತೇವೆ. ಇನ್ನು ಮಿಕ್ಕಿದ್ದು ರವಿ, ಕುಜ ಮತ್ತು ಬುಧ, ಶುಕ್ರ ಮತ್ತು ಚಂದ್ರ ಅನ್ನೋದು 2.5 ದಿನಕ್ಕೆ ಒಂದೊಂದು ಸತಿ ರಾಶಿಯನ್ನು ಬದಲಾವಣೆ ಮಾಡ್ತಾ ಇರ್ತಾನೆ. ಹಾಗಾಗಿ ಇದೆಲ್ಲವನ್ನು ನಾವು ನೋಡಿದಾಗ ಈ ರವಿ, ಬುಧ, ಶುಕ್ರ ಎಲ್ಲ ಒಂದೊಂದು ತಿಂಗಳಿಗೆ ಫಲವನ್ನು ವ್ಯತ್ಯಾಸ ಮಾಡ್ತಾ ಹೋಗ್ತಾ ಇರ್ತಾರೆ. ಬುಧ ಶುಕ್ರದ್ದು 28ರಿಂದ 30 ದಿನ, ರವಿ 30 ದಿನ, ಕುಜ 45 ದಿನ, ಚಂದ್ರ 2.5 ದಿನ. ಇದು ಲೆಕ್ಕಾಚಾರ ಇರತಕ್ಕಂಥದ್ದು. ಹಾಗಾಗಿ ವರ್ಷಫಲವನ್ನು ನಾವು ನೋಡಿದಾಗ ಆ ವರ್ಷಫಲದಲ್ಲಿ ಕುಂಭರಾಶಿಗೆ ಗುರು ಬಂದು ಸದ್ಯಕ್ಕೆ ಈಗ 4ನೇ ಮನೆಯಲ್ಲಿ ಇದ್ದಾನೆ. ಕುಂಭ, ಮೀನ, ಮೇಷ, ವೃಷಭ. ಹಾಗಾಗಿ 4ನೇ ಮನೆಯಲ್ಲೇ ಗುರು ಜೊತೆಗೆ ಕುಜ ಕೂಡ ಇದ್ದಾನೆ. ಇವಾಗ ಕುಜ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹದ್ದು. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ಹಾಗಾಗಿ ಏನಾಗುತ್ತೆ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆಗಳು ಬರ್ತಕ್ಕಂತಹದ್ದು, ಮನೆಗೆ ಸಂಬಂಧಪಟ್ಟಂತಹದ್ದು, ಪೃಥ್ವಿ ತತ್ವ ಅಲ್ಲ, ಮತ್ತು ಈ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗ್ತಕ್ಕಂಥದ್ದು ಸೂಚನೆ ಇದೆ. ಅದೇ ರೀತಿಯಲ್ಲಿ ಶನಿ ಜನ್ಮ ರಾಶಿನಲ್ಲೇ ಇದೆ. ಅಂದರೆ 7.5 ನಡೀತಾ ಇದೆ, ಮಧ್ಯಭಾಗದಲ್ಲಿದೆ. 7.5 ನಡೀತಾ ಇದೆ ಅಂದರೆ ವಿನಾಕಾರಣ ಟೆನ್ಷನ್ನು. ಯಾರಿಗೇ ಆಗಿರಲಿ, ನೀವು ಯಾವುದೇ ಕುಂಭರಾಶಿಯವರಾಗಿರಿ, ಕುಂಭರಾಶಿಯವರು ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಮೀನರಾಶಿಯವರು ಕೂಡ ಇನ್ನೂ ಎಚ್ಚರಿಕೆಯಲ್ಲಿರಬೇಕು. ಅದು ಸ್ಪಷ್ಟವಾಗಿ ಹೇಳ್ಬಿಡಿ. ಇವಾಗಲೇ ತಕ್ಷಣ ವಾಯಲ್ಲಿ ಬಂತು ಹೇಳ್ತಾ ಇದ್ದೀನಿ, ಮೀನರಾಶಿಯವರು. ಯಾಕೆ ಅಂದರೆ ಶನಿ 12ರೊಳಗಿದ್ದಾನೆ, ಜನ್ಮರಾಶಿನಲ್ಲೇ ಅಂದರೆ ಮೀನದಲ್ಲೇ ರಾಹು ಇದ್ದಾನೆ, ಸಪ್ತಮದಲ್ಲೇ ಕೇತು ಇದ್ದಾನೆ, ಗುರು 3ನೇ ಮನೇಲಿದ್ದಾನೆ. ಇನ್ನೂ 1.25 ವರ್ಷ ಟೈಮ್ ಚೆನ್ನಾಗಿಲ್ಲ ಮೀನರಾಶಿಗೆ. ಕುಂಭರಾಶಿಯವ್ರಿಗೆ ಬಂತು ಅಂದರೆ ಕುಂಭರಾಶಿಯವರಿಗೆ ಕಡೆ ಪಕ್ಷ ಅಂದರೂ ಕೂಡ ಇನ್ನೂ 7 ತಿಂಗಳುಗಳು ಅಂದರೆ ಮಾರ್ಚ್ 29, 2025 ಕಳಿಬೇಕು. ಅದು ಕಳೆದ ಮೇಲೆ ಶನಿ ಮೀನರಾಶಿಗೆ ಹೋಗ್ತಾನೆ. ಶನಿ ಮೀನರಾಶಿಗೆ ಹೋದ ಮೇಲೆ ಜನ್ಮದಿಂದ ಬಿಡುಗಡೆ ಆಗ್ತಾನೆ. ಆಗ ಮಾತಿನಿಂದ ಸಿಕ್ಕಾಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಕುಂಭರಾಶಿಯವರಿಗೆ. ಈಗಲೇ ಪ್ರಿಡಿಕ್ಟ್ ಮಾಡಿರ್ತೀನಿ ನಾನು. ದಯವಿಟ್ಟು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಮಾಧ್ಯಮದಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ. ಮುಂದಕ್ಕೆ ನೀವು ನಾನು ಹೇಳಿದ್ದೀನಿ. ಯಾಕೆ ನಾನು ಹೇಳಿದೆ ಅಂದರೆ ನಾನು ಫಸ್ಟೇ ಹೇಳಿದ್ದೀನಿ, ನಾನು ಯಾವುದೋ ಅಹಂಕಾರದಿಂದಾಗಲಿ ಅಥವಾ ನಾನು ಮೆರಿಬೇಕು ಅಂತಾಗಲಿ ಹೇಳೋ ವ್ಯಕ್ತಿ ಅಲ್ಲ ನಾನು. ಋಷಿಮುನಿಗಳು ಏನು ಹೇಳಿದ್ದಾರೆ ಅದನ್ನು ನೋಡಿ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಸಮಾಜಕ್ಕೆ. ಮುಂದಕ್ಕೆ ಕುಂಭರಾಶಿಯವರು ಶನಿ 2ನೇ ಮನೆಯಾಗಿ ಬಂದಾಗ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೆತ್ತ ಸಂಗಕಂ ಅಂತ ಶಾಸ್ತ್ರ ಹೇಳುತ್ತೆ. ಮಾತಿನಿಂದ ಕೆಲವು ಸತಿ ಸಿಕ್ಕಾಕೊಳ್ತಕ್ಕಂಥ ಪಾಸಿಬಿಲಿಟಿ ಉಂಟಾಗತ್ತೆ ಕುಂಭರಾಶಿಯವರಿಗೆ 2025 ಮೇ 29 ನಂತರ. ಅದಾದಮೇಲೆ ಮುಂದಿನ ವರ್ಷ 2025 ಮೇ 14ಕ್ಕೆ ಗುರು ಬದಲಾವಣೆ ಆಗುತ್ತೆ. ಮೇ 14ಕ್ಕೆ ಗುರು ಬದಲಾವಣೆ ಆದಮೇಲೆ ಸ್ವಲ್ಪ ದಿನದಲ್ಲೇ ರಾಹುಕೇತುಗಳ ಬದಲಾವಣೆಯೂ ಆಗುತ್ತೆ. ಇವೆಲ್ಲವೂ ಸೇರಿಕೊಳ್ಳುತ್ತೆ. ಅದರಿಂದ ಆಗ ಗುರು ಬದಲಾವಣೆ ಆದಾಗ ಕುಂಭರಾಶಿಯವರಿಗೆ ಚೂರ ಅನುಕೂಲ ಆಗ್ತಕ್ಕಂಥದ್ದು. ಅಲ್ಲಿ ತನಕನೂ ಕೂಡ ಟೈಮು ಅಷ್ಟು ಚೆನ್ನಾಗಿ ಇಲ್ಲ ಯಾವುದೇ ಕುಂಭರಾಶಿಯವರು ಇದ್ದರೂ ಕೂಡ. ಯಾಕೆ ಅಂದರೆ ಈಗ ಸದ್ಯಕ್ಕೆ ಸೂರ್ಯ ಕೂಡ ಸಪ್ತಮದಲ್ಲಿದ್ದಾನೆ. ರವಿ, ಬುಧ, ಶುಕ್ರ ಸಪ್ತಮದಲ್ಲಿದ್ದಾರೆ. ಬುಧ, ಶುಕ್ರ ಕೂಡ ಗೋಚಾರದಲ್ಲಿ ಸಪ್ತಮದಲ್ಲಿ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಸಪ್ತಮದಲ್ಲಿ ಶುಕ್ರ ಇತ್ತು ಅಂದರೆ ಪತಿ ಜಾತಕ ಆಯಿತು ಅಂದರೆ ಪತ್ನಿಗೆ ತೊಂದರೆ, ಪತ್ನಿ ಜಾತಕ ಆದರೆ ಪತಿಗೆ ತೊಂದರೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಪರಿಹಾರ ಏನು ಮಾಡಬೇಕು? ಕಡೇ ಪಾರ್ಟಿ ಯಾವಾಗಲೂ ಕೂಡ ಪರಿಹಾರಕ್ಕೆ ಬರ್ತೀನಿ ನಾನು. ಪರಿಹಾರ ಏನು ಮಾಡಬೇಕು ಅಂದಾಗ ಮುಖ್ಯವಾಗಿ ಗುರುವಿನ ಅನುಗ್ರಹ ಇಲ್ಲ, ಶನಿಯ ಅನುಗ್ರಹ ಇಲ್ಲ, ರಾಹುಕೇತುಗಳ ಅನುಗ್ರಹ ಇಲ್ಲ. ಈ 4 ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್, ಮೇಜರ್ ಪ್ಲಾನೆಟ್ಸ್ ಅನುಗ್ರಹ ಕುಂಭರಾಶಿಯವರಿಗೆ ಸದ್ಯಕ್ಕೆ ಇಲ್ಲ. ಹಾಗಾಗಿ ಏನು ಮಾಡಬೇಕಾಗತ್ತೆ ನೀವು ಅಂದರೆ ಹರಿಹರರ ಆರಾಧನೆಯನ್ನು ಮಾಡಬೇಕು. ಶಿವ ಮತ್ತು ವಿಷ್ಣು ಇವರಿಬ್ಬರ ಆರಾಧನೆಯನ್ನು ಮಾಡಬೇಕು. ದುರ್ಗೆಯ ಆರಾಧನೆಯನ್ನು ಮಾಡಬೇಕು. ಸಕಲ ಕಾರ್ಯ ನಿರ್ವಿಘ್ನವಾಗಿ ನಿಮಗೆ ಅನುಕೂಲ ಉಂಟು ಮಾಡೋದಕ್ಕೆ ಗಣಪತಿಯ ಆರಾಧನೆಯನ್ನು ಎಲ್ಲಕ್ಕಿಂತ ಮೊದಲು ಮಾಡಬೇಕು. ಗಣಪತಿಯ ಆರಾಧನೆಯನ್ನು ಮಾಡಿ, ವಿಷ್ಣು ಮತ್ತು ಶಿವರ ಆರಾಧನೆಯನ್ನು ಮಾಡಿ, ದುರ್ಗೆಯ ಆರಾಧನೆಯನ್ನು ಮಾಡಿ, ಇದೆಲ್ಲದರ ಜೊತೆಗೆ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ,
ಶನಿಯ ದೋಷ ನಿಮಗೆ ಕಮ್ಮಿ ಆಗುತ್ತೆ. ಕುಂಭರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಅನುಕೂಲದ ದಿನಗಳು ಇವೆ. ಹಾಗಾಗಿ ಈ 2024ರಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಆಗಲಿ, ಹಣಕಾಸಿನ ವಿಚಾರದಲ್ಲಿ ಆಗಲಿ, ಅಥವಾ ಈ ಥರ ರಾಜಕೀಯ ಕ್ಷೇತ್ರದಲ್ಲಿ ತಂದ ಸಾಮಾಜಿಕ ಗೊಂದಲಗಳ ವಿಚಾರಗಳು, ಸ್ಕ್ಯಾಂಡಲ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ಹೇಳ್ತೇನೆ.